ರಾಜ್ಯದಲ್ಲಿ ಈ ಕುರ್ಚಿ ಕಿತ್ತಾಟ ಇನ್ನಾದರೂ ನಿಲ್ಲುತ್ತೆ ಸರ್? ಯಾಕಂತ ಹೇಳಿದ್ರೆ ಸರ್, ಮಳೆ ಬಂದಿದೆ, ಮುಂಗಾರು ಬಿತ್ತನೆಗಳಾಗಬೇಕಾಗಿದೆ, ಜನರ ಸಮಸ್ಯೆನ ಆಲಿಸಬೇಕು ಸಚಿವರುಗಳು. ಎಲ್ಲ ಸಚಿವರುಗಳೀಗ ಟ್ರಾನ್ಸ್ಫರ್ಸ್ ಇತ್ತು, ವರ್ಗಾವಣೆ ಇತ್ತು, ಕೌನ್ಸಿಲಿಂಗ್ ಅಂತ ಅವ್ರು ಮಾಡಿಸಿದ್ರು. ಆಫ್ಟರ್ ಕೌನ್ಸಿಲಿಂಗ್ ಆದಮೇಲೆ ಸಚಿವರ ಟೇಬಲ್ಗೆ ಲೀಸ್ಟ್ ಹೋಯ್ತು ಟ್ರಾನ್ಸ್ಫರ್ಸ್ದು. ಯಾಕೆ ಹೋಯ್ತು ಅನ್ನೋದು ಅರ್ಥ ಮಾಡ್ಕೋಬೇಕು. ಅವರು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಜಿಲ್ಲೆಗಳಿಗೆ ಹೋಗಿ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಇಲ್ಲಿ ವ್ಯವಹಾರ ಮಾಡಿಕೊಂಡು ಇವತ್ತು ಕುರ್ಚಿಗಾಗಿ ಕಿತ್ತಾಟ ಮಾಡ್ಕೊಂಡು ನಾನು ಅಧ್ಯಕ್ಷ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮತ್ತೊಂದು ಆಗಬೇಕು ಅಂತೇಳಿ ಕಿತ್ತಾಟ ಮಾಡ್ತಾಯಿದ್ರೆ ಜನ ನಿಮ್ಮನ್ನು ಯಾಕೆ ಸರ್ ನಿಮಗೆ ಓಟ್ ಕೊಟ್ಟು ನಿಮ್ಮನ್ನು ಗೆಲ್ಲಿಸಬೇಕು? ನಿಮ್ಮಂಥವ್ರಿಗೆ ಯಾಕೆ ಅಧಿಕಾರ ಕೊಡಬೇಕು ಅಂತ ನನ್ನ ಪ್ರಶ್ನೆ. ಮೇಡಮ್ ಒಂದೇ ನಿಮಿಷ. ಈಗ ವಿರೋಧ ಪಕ್ಷದ ನಾಯಕರು ಅವರು ನಾನು ಕೇಳ್ತೀನಿ, ನಿಮ್ಮ ಪಕ್ಷದ ಬಗ್ಗೆ ಮಾತಾಡಿ. ಈಗ ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಅದ್ರ ಬಗ್ಗೆ ಮಾತಾಡಿ. ಅವ್ರ ತಟ್ಟೆಯಲ್ಲಿ ಆನೆ ಬಿದ್ದಿದ್ದು, ಆಮೇಲೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ನಮ್ಮ ಪಕ್ಷದಲ್ಲಿ ಕುರ್ಚಿಗೆ ಕಿತ್ತಾಟ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ವಾ? ನಾನು ಹೇಳ್ತಾ ಇಲ್ಲ, ಜನರಿಗೆ ಕಾಣ್ತಾ ಇದೆ. ನೀವೇ ಹೇಳ್ಕೊಳ್ತಿದ್ದೀರಾ, ನೀವೇ ಕಾಲು ಎಳ್ಕೊಳ್ತೀರಿ. ನಾನು ಹೇಳ್ತಾ ಇಲ್ಲ, ನಿಮ್ ಕಣ್ಣಿಗೆ ಕಾಣ್ತಾ ಇದೆ, ನೀವೇ ಹೇಳ್ಕೊಳ್ತೀರಾ. ಇದೆ ಅಂತ ಒಪ್ಕೊಳ್ಳಿ ಸರ್. ಒಪ್ಕೊಳ್ಳೋದಲ್ಲ, ನೀವೇ ಹೇಳ್ಕೊಳ್ತಿದ್ದೀರಲ್ಲ ಸರ್. ಹೇಳ್ಬಿಡ್ತೀನಿ, ಬಿಜೆಪಿಲಿ ರಾಜ್ಯಾಧ್ಯಕ್ಷ ಸ್ಥಾನನೇ ಕುರ್ಚಿಗೆ ಪೈಪೋಟಿ ಇದೆ. ಅದು ಬಿಡಿ ಸರ್, ನಿಮ್ಮದು ಹೇಳಿ ಸರ್ಕಾರ ನಡೆಸ್ತಿರ್ರಿ. ಅವ್ರ ಮನೆದ ಯಾಕೆ ಸರ್ ಕತೆ? ಇದು ಒಳ್ಳೆ ಕತೆ ಆಯ್ತಲ್ರಿ. ನಿಮ್ಮ ಮನೆ ಕತೆ ಹೇಳ್ಕೊಳ್ರಿ, ನಿಮ್ ಪಕ್ಕದ ಮನೆ ನಿಮ್ಗೆ ಹಾಕ್ಬೇಕ್ರಿ. ಕರ್ನಾಟಕದ ಜನತೆ 138 ಸೀಟಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರನ ಗೆಲ್ಸಿ ಒಂದು ಆಡಳಿತ ಪಕ್ಷವಾಗಿ ಕೂರ್ಸಿದೆ. ನಮ್ಮಲ್ಲಿ ಕುರ್ಚಿ ಕಿತ್ತಾಟ ಇದೆ ಅನ್ಕೊಳ್ಳಿ, ಅದು ನಮಗ್ ಮಾತ್ರ. ಅಲ್ಲಲ್ಲ, ಒಂದ್ ನಿಮಿಷ, ಅದು ನಮಗಿರ್ಲಿ, ವಿರೋಧ ಪಕ್ಷದ ಯಾಕೆ? ನಮ್ಮನೇಲಿ 1000 ಆಗತ್ತೆ. ಅವ್ರ ನಮ್ಮನೆನ ನಿಮಿಷ ಇಲ್ಲಿ ಕೇಳ್ರಿ. ವಿರೋಧ ಪಕ್ಷ ಅಂದ್ರೆ ಒಂದ್ ನಿಮಿಷ, ಅವ್ರಿಗೆ ತಪ್ಪರ್ಥ ಆಗಿದೆ. ವಿರೋಧ ಪಕ್ಷದ ಕೆಲಸ ಏನು ಅಂತಂದ್ರೆ, ಅವರು ಒಂದು ಸಮರ್ಥ ವಿರೋಧ ಪಕ್ಷವಾಗಿ ಆಡಳಿತಾತ್ಮಕವಾಗಿ ಏನಾದ್ರೂ ನಾವು ಕುಂದುಕೊರತೆಗಳಿದ್ದಲ್ಲಿ ಅವರು ಬಂದು ಪ್ರಶ್ನೆ ಮಾಡಬೇಕು. ನಮ್ಮಲ್ಲಿ CM ಆಗ್ತಾರೋ ಇಲ್ವೋ, ಯಾರು CM ಆಗ್ತಾರೋ ಅಂತ ಕೇಳೋಂಥ ಪ್ರಶ್ನೆ ಅವ್ರಿಲ್ಲ. ಅವರು ಆ ಕೆಲಸನ ಫಸ್ಟ್ ಮಾಡಬೇಕು. ನೀವು ಕೇಳಿದ ಪ್ರಶ್ನೆ, ನಮ್ಮ ಕುರ್ಚಿಯಲ್ಲಿ ಕಿತ್ತಾಟ ಇದೆ, ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಹೈಕಮಾಂಡ್ ಹೇಳುತ್ತೆ. ಬಿಜೆಪಿಗೆ ಹೆಂಗ್ ಹೈಕಮಾಂಡ್ ಇದೆಯೋ ಅದಕ್ಕಿಂತ ದೊಡ್ಡ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಅಲ್ಲಿ ಇದೆ. ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸರ್, ವಿಜಯೇಂದ್ರ ಅವ್ರು ಏನಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಸರ್? ವಿಜಯೇಂದ್ರ ಅವ್ರು ಏನಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಹೇಳಿ ಸರ್? ಏನಕ್ಕೆ ಹೋಗಿದ್ದಾರೆ? ರಾಷ್ಟ್ರಾಧ್ಯಕ್ಷ ಸ್ಥಾನ ಕಪ್ಪ ಕೊಟ್ಟು ಕಾಣಿಕೆ ಕೊಟ್ಟು ತಗೊಂಡಿದ್ರಲ್ಲ, ಅದನ್ನ ಉಳಿಸ್ಕೊಳಕ್ ಹೋಗಿರೋದು. ಮತ್ತೆ ಎಷ್ಟು ಕೊಡ್ಬೇಕು ಕಪ್ಪ ಕಾಣಿಕೆ ಅಂತ ಕೇಳಕ್ ಹೋಗಿದ್ದಾರೆ. ಇವಾಗ ನೀವ್ ಆನ್ಸರ್ ಮಾಡಿ. ಇವಾಗ ಕೇಳ್ಬೋದು, ನೀವ್ ಏನಕ್ಕೆ ಡೆಲ್ಲಿಗೆ ಹೋಗಿದೆ ಅಂತ. ಆಯ್ತು ಸರ್, ಅವ್ರು ಹೇಳ್ತಾರೆ ಸುರ್ಜಿವಾಲಾ ಅವ್ರು ಏನಕ್ಕೆ ಬಂದಿದ್ರು ಅಂತ. ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಸರ್. ನಮ್ ಬಿಹಾರ್ ಇರ್ಲಿ ಬಿಡಿ, ಹೇಳ್ಬಿಡಿ. ಬಿಹಾರ ಚುನಾವಣೆ ನಡೀತಿದೆ, ಕೋಆರ್ಡಿನೇಷನ್ ಮಾಡಕ್ ಬಂದಿದ್ರು ಅಂತ. ಕೋಆರ್ಡಿನೇಷನ್ ಹೇಳೋದು ದುಡ್ಡಲ್ಲ, ಕೋಆರ್ಡಿನೇಷನ್. ಸರ್, ಸುರ್ಜೇವಾಲಾ ಅವ್ರು ಬಂದಿದ್ದು ಬಿಹಾರ ಚುನಾವಣೆ ನಡೀತಿದೆ, ಎಲ್ಲಾ ಸಚಿವರುಗಳು ಕೋಆರ್ಡಿನೇಷನ್ ಮಾಡಬೇಕು, ಮುಖ್ಯಮಂತ್ರಿಗಳ ಕೋಆರ್ಡಿನೇಷನ್ ಮಾಡಬೇಕು, ಬಿಹಾರ ಚುನಾವಣೆ ಚೆನ್ನಾಗಿ ನಡಿಬೇಕು. ನಾವು ಬಿಹಾರದಲ್ಲಿ ಯಾವ ರೀತಿ NDA ಹೋರಾಟ ಮಾಡ್ತಾ ಅದಕ್ಕೆ ಪ್ರಬಲವಾಗಿ ನಾವು ಹೋರಾಟ ಮಾಡಬೇಕು. ಅವ್ರು 500 ರೂಪಾಯಿ ಕೊಟ್ಟರೆ ನಾವು 1000 ರೂಪಾಯಿ ಕೊಡಬೇಕು ಅಂತ ಹೇಳಿ ಮೋಟಿವೇಶನ್ ಮಾಡಕ್ ಬಂದಿದ್ರ. ಚುನಾವಣೆ ಫಲಿತಾಂಶ ನೀವು ಆಮೇಲೆ ನೋಡ್ತೀರಾ ಸರ್. ಬಿಹಾರದ ಫಲಿತಾಂಶ ನೀವು ಆಮೇಲೆ ನೋಡ್ತೀರಾ. ಸುರ್ಜೇವಾಲಾ ಅವ್ರು ಯಾಕೆ ಬಂದಿದ್ರು ಅಂತ ಹೇಳಿದ್ರು. ಇದೇ ಅಲ್ಲಲ್ಲ, ನೀವ್ ಕೇಳಿದ್ರೆ ಯಾಕೆ ಬಂದಿದ್ರು ನೀವ್ ಕೇಳ್ತಾ, ಅವ್ರು ಕೇಳ್ತಾ ಇದ್ದಾರೆ, ನೀವು ಕೇಳ್ತಾ ಇದ್ದೀರಾ. BR ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಬಿಜೆಪಿ ಅವರು ಎದ್ದು ಕೂಗಾಡ್ತಾರೆ. ರಾಜೀವ್ ಕಾಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅಯ್ಯೋ ಅವ್ರ ಪಕ್ಷದಲ್ಲಿ ಸ್ವಪಕ್ಷದಲ್ಲಿ ಅವ್ರ ರಾಜಕಾರಣ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಸರ್, ನಮ್ಮ ಹೈಕಮಾಂಡ್ ಅಲ್ಲಿ ಒಬ್ರು ಕರ್ನಾಟಕ AIC ಇನ್ಚಾರ್ಜ್ ಕೊಟ್ಟವರು ನಮ್ಮ ಶಾಸಕರನ್ನ ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ? ಅವರು ನಮ್ಮ ಕುಂದುಕೊರತೆಗಳನ್ನ ಕೇಳ್ತಾರೆ. ಶಾಸಕರು ಏನ್ ಅಭಿವೃದ್ಧಿ ಆಗಿದೆ ಅಂತ ಕೇಳ್ತಾರೆ, ಎಷ್ಟು ಫಂಡ್ ಬರಬೇಕು ಅಂತ ಕೇಳ್ತಾರೆ. ಇವಾಗ ಗ್ಯಾರಂಟಿ ಯೋಜನೆಯಲ್ಲಿ 236 ಕೋಟಿ ಶಾಸಕರಿಗೆ ಹೋಗಿದೆ. ಅದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ಬೇಡವಾ? ಶಾಸಕರಿಗೆ ಗೊತ್ತಾಗಬೇಕು ನಮ್ಮ ಗ್ಯಾರಂಟಿ ಯೋಜನೆಯಿಂದ ನಮ್ಗೆ ಎಷ್ಟು ಬರ್ತಾ ಇದೆ. ಯಾಕೆ ಶಾಸಕರೆಲ್ಲ ಸಚಿವರುಗಳ ಬಗ್ಗೆ ದೂರು ಕೊಟ್ಟರು? ಸಚಿವರು ಕೆಲಸ ಮಾಡಲ್ಲ, ಭ್ರಷ್ಟಾಚಾರ ಮಾಡ್ತಾರೆ, ಕಮಿಷನ್ ದಂಧೆಯನ್ನು ಮಾಡ್ತಾರೆ, ಏಜೆಂಟ್ಗಳನ್ನ ಇಟ್ಟಿದ್ದಾರಂತ. ಸರ್, ನಮ್ಮ ಶಾಸಕರು, ನಮ್ಮ ಕಾಂಗ್ರೆಸ್ ಶಾಸಕರು 130. ನಿಮ್ಮ ಶಾಸಕರು ನಿಮ್ಮ ಹೆಮ್ಮೆನಾ ಸರ್? ಈಗ ಒಬ್ಬ ಅಧಿಕಾರಿ ಬಗ್ಗೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಹೊರತು ಯಾರೇ ಒಬ್ಬರ ಶಾಸಕರಾಗ್ಲಿ ಮಿನಿಸ್ಟರ್ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ. ಅದನ್ನ ಕಂಪ್ಲೇಂಟ್ ಮಾಡ್ತಾ ಇರೋದು ಬಿಜೆಪಿ ಅವ್ರು ಮಾತ್ರ. ಬಿಜೆಪಿ ಅವ್ರಿಗೆ ಒಂದು ಅರ್ಥ ಮಾಡ್ಕೋಬೇಕು, ಈಗ ಇಷ್ಟೆಲ್ಲ ಸಮರ್ಥನೆ ಮಾಡ್ಕೊಡ್ತಾರಲ್ವಾ ಸರ್, ಒಬ್ರ ಮೇಲೆ 5 ಲಕ್ಷ ಸಾಲ ಇದೆ. ಯಾರಾದ್ರೂ ಒಬ್ಬ ಬಿಜೆಪಿ ಕಾರ್ಯಕರ್ತನಿಗೆ ಹೋಗಿ ಮೋದಿ ಕ್ವಶನ್, ನೀವು ವರ್ಷ ಎಷ್ಟು ಸಾಲ ತಗೊಂತೀರಾ ಅದು ನಿಮ್ಗೂ ಗೊತ್ತಿರ್ಲಿ. ವಿಪಕ್ಷವಾಗಿ ಸರ್ಕಾರ ತಪ್ಪು ಮಾಡಿದ್ರೆ ಎಚ್ಚರಿಸಬೇಕು. ಆದ್ರೆ ಈ ರಾಜ್ಯದಲ್ಲಿ ವಿಪಕ್ಷದವರು ಸಹ ಕಿತ್ತಾಟ ಮಾಡ್ತಿರೋದು ಇಲ್ಲ ಒಂದ್ ಕಡೆ ಜನಕ್ಕೆ ಅದು ಒಂಥರ ಅಸಹ್ಯ ಅನ್ಸೋಲ್ಲ ಬ್ರದರ್?
ಸರ್ ನಮ್ಮ ವಿರೋಧ ಪಕ್ಷ ಯಾವುದೇ ತರ ಗಲಾಟೆ ಇಲ್ಲ, ಹೊಂದಾಣಿಕೆಯಲ್ಲಿ ನಡೀತಾ ಇದೀವಿ. ಏನ್ ಡೆಲ್ಲಿ ಸರ್ಕಾರ ಹೇಳ್ತದೋ, ನಮ್ಮ ಹೈಕಮಾಂಡ್ ಏನ್ ಹೇಳ್ತದೋ ಅದ್ರ ಪ್ರಕಾರ ನಡ್ಕೋತೀವಿ. ನಮ್ಮ ಹೈಕಮಾಂಡ್ ಅಂತ ಹೇಳಿದ್ರೆ ಅವ್ರ ತರ ನಮ್ಗೆ ಕನ್ಫ್ಯೂಷನ್ ಇಲ್ಲ. ಹೈಕಮಾಂಡ್ ಅಂತ ಹೇಳಿದ್ರೆ ಮೋದಿ ಇದಾರೆ, ಅವ್ರು ನೋಡ್ಕೋತಾರೆ, ಅವ್ರೇನ್ ಹೇಳ್ತಾರೆ ಅದೇ ನಡೀತೆ ಕರ್ನಾಟಕದಲ್ಲಿ. ಆದ್ರೆ ರಾಜ್ಯ ಸರ್ಕಾರ ದುರಾಂಕಾರದಿಂದ, ದರ್ಪದಿಂದ, ಭ್ರಷ್ಟಾಚಾರ ತುಂಬಿ ಎಲ್ಲಾ ಸರ್ಕಸ್ ಇದ್ ಮಾಡ್ಕೊಂಡ್ ಮಾಡ್ತಾ ಇದಾರೆ. ಇವತ್ತು ಏನ್ ಹೇಳ್ತಾ ಇದಾರೆ, ಅಧಿಕಾರದ ಅಮಲದಲ್ಲಿ ಏನು ಕುರುಡು ಕಾಂಚನ ಕುಣಿತಿರಿತ್ತು ಅಂತಾರೆ, ದುಡ್ಡಿನ ಅಮಲ್ನಲ್ಲಿ ಕುಣಿತಾ ಇರ್ತದೆ ಅಂತಾರೆ. ಆದ್ರೆ ಇವರು ಅಧಿಕಾರದ ಅಮಲಿನಲ್ಲಿ ಕುಣಿತಾ ಇದ್ದಾರೆ. ಇವಾಗ ಹೇಳಿದ್ರು 138 ಓಟ್ ಇದು ಸೀಟ್ಗಳು ಸಿಕ್ಕಿದೆ ನಮ್ಗೆ ಅಂತ. ಇವಾಗ ಹೇಳ್ತೇನೆ ಕೇಳಿಸ್ಕೊಳ್ಳಿ, ಜನರಿಗೆ ಓಟ್ ಹಾಕಿ ತಲೆ ಮೇಲೆ ಮೆರ್ಸೋದು ಗೊತ್ತು. ಅದೇ ತರ ನೀವು ಮಾಡ್ತಾ ಇರೋ ಕೆಲಸಗಳನ್ನ ನೋಡಿ ನಾಳೆ ದಿನ ನಿಮ್ಮನ್ನ ಮನೆಯಲ್ಲಿ ಅದೇ ಓಟ್ನ ಓದ್ತಿ ಏನ್ ಮಾಡ್ತಾರೆ, ಮನೇಲಿ ಮಲ್ಗತರ ಮಾಡ್ತಾರೆ ಕೈ ಕಟ್ಕೊಂಡು. ನೀವೇನೇನ್ ಮಾಡ್ತಾ ಇರಲ್ಲ ನೋಡ್ತಾ ಇದಾರೆ ಜನಗಳು. ಇವತ್ತು ಸ್ವಾಮಿ ನಿಮ್ಮ ಅಧಿಕಾರ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ದಯಮಾಡಿ ಅವ್ರು ಮಾತನಾಡ್ತಿದಾರೆ. ನಿಮ್ಗೆ ಅವಕಾಶವನ್ನು ಕೊಟ್ಟಿದ್ದೀನಿ, ನಾನು ನಿಮಗೆ ಅವಕಾಶವನ್ನು ಕೊಟ್ಟಿದ್ದೀನಿ, ಅವ್ರಿಗೆ ಅವಕಾಶ ಕೊಡ್ತೀನಿ. ಕೇಳಿದ್ರ ಇವರು 16 ಫ್ಲೈಓವರ್ಗಳು ನರೇಂದ್ರ ಮೋದಿ ಅಧಿಕಾರದಲ್ಲಿ 16 ಫ್ಲೈಓವರ್ಗಳು ದೇಶದಲ್ಲಿ ಬಿದ್ದೋಗಿದೆ. ಯಾವ ನೈತಿಕತೆ ಇಟ್ಕೊಂಡು ಇವರು ಅಧಿಕಾರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಇವರು? ನಿಮ್ಮ ಬ್ರಿಡ್ಜ್ ಬಗ್ಗೆನೂ ಮಾತಾಡ್ತಿದ್ದಾರೆ. ಗುಜರಾತ್ ಸ್ಟೇಟ್ ಅಲ್ಲಿ ಮೊನ್ನೆ ತಾನೇ ಒಂದು ಬ್ರಿಡ್ಜ್ ಬಿದ್ದೋಯ್ತು ಸರ್. ಅದು 40 ವರ್ಷ ಹಳೆ. ಕಾಂಗ್ರೆಸ್ ಇತ್ತು 40 ವರ್ಷದಿಂದ ಸರ್ಕಾರದಲ್ಲಿ. ಅದು ಸರ್ ಇವತ್ತಿನ ದಿನ ನಮ್ಗೆ ನಾವೇ ಮನೆ ಯಜಮಾನ ಅಂತ ಹೇಳ್ಕೊಳ್ಳೋಂತ ಪರಿಸ್ಥಿತಿ ಬಂದಿಲ್ಲ. ಇವತ್ತಿನ ಸಿಎಂ ಏನಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಅವ್ರ ಮೇಲೆ ಅಪಾರವಾದ ಗೌರವ ಇದೆ. 2013ರಲ್ಲಿ ಯಾವ ತರ ಆಡಳಿತ ನಡೆಸಿದ್ರು, ಯಾವ ತರ ಕೆಲಸಗಳು ಮಾಡಿದ್ರು, ನಮ್ಗೆ ಅವಾಗ ನೋಡಿದಾಗ ಖುಷಿ ಆಯ್ತಾಯ್ತು. ಇವತ್ತಿನ ದಿನ ಸಿದ್ದರಾಮಯ್ಯ ಅವ್ರನ್ನ ಯಾವ ತರ ಕಟ್ಟಾಕ್ಬಿಟ್ಟಿದ್ದಾರೆ ಅಂತಂದ್ರೆ, ಸಿದ್ದರಾಮಯ್ಯ ನಾನೇ ಮನೆ ಯಜಮಾನ, ನಂದೇ ಸೀಟು, ಸಿಎಂ ಸೀಟ್ ನಂದೇ ಅಂತ ಹೇಳ್ಕೊಂಡು ತಿರ್ಗಾಡೋ ತರ ಆಗೋಗಿದೆ. ತಪ್ಪೇನಂದ್ರೆ ಸಿಎಂ ಅವ್ರಿಗೆ ಅಧಿಕಾರ ನಡ್ಸಕ್ ಬಿಡ್ಲಿ, ಅವ್ರ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿ. ಇನ್ನೊಂದೇನಾಯ್ತಿದೆ ಅಂತಂದ್ರೆ, ಲಾ ಅಂಡ್ ಆರ್ಡರ್ ಈ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಅನ್ನೋದೇ ಇಲ್ಲ. ಇವ್ರು NSU ಅಧ್ಯಕ್ಷ ಏನಂತ ಹೇಳಿದ್ರೆ, ಕಾಲೇಜ್ ಹುಡುಗರ್ನ ಕರ್ಕೊಂಡೋಗಿ ನಾಯಿ ಹೊಡ್ದಂಗ್ ಹೊಡಿತಾರೆ ಸ್ವಾಮಿ. ಇದ್ರಲ್ಲಿ ಏನಿದೆ ಜೊತೆಲಿ ಏನಂತ ಹೇಳಿದ್ರೆ, ತಿಮ್ಮಾಪುರ ಇವ್ರ ಶಾಸಕರು ತಿಮ್ಮಾಪುರ ಅವರ ಫಾಲೋವರ್ ಏನಿದ್ದಾರೆ, ಹೈವೇನ ಹೋಗ್ಬಿಟ್ಟು ಡಿವೈಡರ್ನ ಹೊಡೆದಾಕ್ಬಿಟ್ಟು ಅವ್ರಿಗೆ ಬೇಕಂತ ದಾರಿ ಮಾಡ್ಕೋತಾರೆ. ಅದೇ ತರ ಏನಾದ್ರೂ ಅಕಸ್ಮಾತ್ ಇವತ್ತಿನ ದಿನ ಯಾರೋ ಸಾಮಾನ್ಯ ವ್ಯಕ್ತಿ ಮಾಡ್ಬಿಟ್ಟಿದ್ರೆ, ಇವತ್ತು ಪೊಲೀಸ್ ಬೆಟಾಲಿಯನ್ ಪೂರ್ತಿ ಅವ್ರ ಮನೆ ಮುಂದೆ ನಿಂತಿರ್ತಿತ್ತು, ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಕೂತಿರ್ತಿದ್ರು. ನಿಮ್ಮ ಆಡಳಿತದಲ್ಲೂ ಕೂಡ ಈ ತರ ನಡೀತಾ ಇತ್ತು, ಅವ್ರ ಆಡಳಿತದಲ್ಲೂ ನಡೀತಾ ಇದೆ. ಯಾರು ವ್ಯತ್ಯಾಸ ಇಲ್ಲ ಬ್ರದರ್. ಅವ್ರು ಕೇಳಿದ್ರು ರಾಜ್ಯದಲ್ಲಿ ವಿಪಕ್ಷ ಇಲ್ಲ ಅಂತ ಹೇಳಿದ್ರು. ನೋಡಿ ಅವರ ಭ್ರಷ್ಟಾಚಾರ, ಅವರ ಅನಾಚಾರಗಳು ಇವನ್ನೆಲ್ಲ ಮುಚ್ಚಿಟ್ಕೊಳ್ಳಿಕ್ಕೆ ನಿಮಗೆ ಪ್ರಶ್ನೆ ಮಾಡ್ತಾರೆ. ನೀವು ಕೂಡ ಅದೇ ತರ ಆಗಿದ್ದಾರೆ. ಪ್ರಶ್ನೆ ಮಾಡಬೇಕಾದಂತ ವಿಪಕ್ಷದವರು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಆಡಳಿತ ಪಕ್ಷದವ್ರದ ತಪ್ಪುಗಳನ್ನು ತೋರಿಸೋದು ವಿರೋಧ ಪಕ್ಷದ ಒಂದು ಆದ್ಯ ಕರ್ತವ್ಯ. ಈಗ ಕಳೆದ ಸ್ವಲ್ಪ ದಿನದಲ್ಲೇ ಇದರಲ್ಲಿ 5 ಹುಲಿಗಳು ಸತ್ವು. ಅದಕ್ಕೆ ಯಾವ ತೀರು ಚಾಮರಾಜನಗರದಲ್ಲಿ 5 ಹುಲಿಗಳು ಸತ್ವು. ಹುಲಿ ಬೇಡ, ಆಯ್ತು ಹುಲಿದಿರ್ಲಿ, ಮನುಷ್ಯರ ಬಗ್ಗೆ ಮಾತನಾಡಿ ಪ್ಲೀಸ್. ಏನ್ ತೀರ್ಮಾನ ತಗೊಂಡ್ರು, ಏನ್ ನ್ಯಾಯ ಕೊಟ್ರು? ಆಕ್ಸಿಜನ್ ದುರಂತದಲ್ಲಿ ಚಾಮರಾಜನಗರದಲ್ಲಿ ಸತ್ರು. ಏನು ನ್ಯಾಯ ಕೊಟ್ಟರೆ ನನಗೂ ಗೊತ್ತು. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಆಕ್ಸಿಜನ್ದು ಆಕಸ್ಮಿಕ, ಅದನ್ನ ಯಾರು ಬೇಕಂತ ಮಾಡಲ್ಲ. ಆಕ್ಸಿಜನ್ ಆಕಸ್ಮಿಕನಾ? 40 ಜನ ಸತ್ರು. ಯಾವ ಬಾಯಲ್ಲಿ ಮಾತಾಡ ಆಕಸ್ಮಿಕ ಅಂತ? 40 ಜನ ಸತ್ರಲ್ಲ, ದುರಂತ. ಇದು ದುರಂತ, ಅವತ್ತಿನ ದುರಂತ. ಅದು ಬಾಯಲ್ಲ ಚರಂಡಿ ತರ ಇವರು. ಅವ್ರು ಹೇಳಿದ್ರು ಆಕಸ್ಮಿಕ ಅಂತ. ಬಿಜೆಪಿ ಕರ್ನಾಟಕದಲ್ಲಿ 9 ವರ್ಷ ಇರೋದು ಆಕಸ್ಮಿಕನೇ. ಅವ್ರಿಗೆ ಅಧಿಕಾರ ಸಿಕ್ಕಿದೆ ಆಕಸ್ಮಿಕವಾಗಿ. ನಿಮ್ಮ ಆಕಸ್ಮಿಕನ ನಾನು ಹೇಳಿದ್ದು ಆಕ್ಸಿಜನ್ ದುರಂತ ಆಕಸ್ಮಿಕ ಅಂತ ಹೇಳ್ಬಾರ್ದು. ಯಾಕೆ ಗೊತ್ತಾ, ನೀವು ಎಲ್ಲರ ಜೀವ ಮುಖ್ಯ ರೀ. ಮನುಷ್ಯಕ್ಕಿಂತ ದೊಡ್ಡ ಜೀವ ಯಾವುದಿಲ್ಲ. ಏನ್ ಸರ್ ಕಾಯಿಲೆಗಳು ಕೊರೋನಾ ಅನ್ನೋದು ಯಾರಿಗಾರು ಹೇಳಿ ಬಂದಿತ್ತಾ? ಈ ಹಿಂದೆ ಯಾವತ್ತಾರು ಬಂದಿತ್ತಾ? ಯಾವ ರೀತಿ ಆಕ್ಷನ್ ತಗೊಂಡಿದೆ ಭಾರತ ಸರ್ಕಾರ ಯಾವ ರೀತಿ ಆಕ್ಷನ್ ತಗೊಂಡಿದೆ? ಇಡೀ ದೇಶಕ್ಕೆ ಎಷ್ಟೋ 100 ದೇಶಗಳಿಗೆ ಔಷಧಿನ ಸಪ್ಲೈ ಮಾಡ್ತು. ಅದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ದಿದ್ರೆ ಲಕ್ಷಾಂತರ ಜನ ಸತ್ತೋಕಿದ್ರು. ಇವತ್ತು ಮೋದಿ ಇದಕ್ಕೆ, ಬಿಜೆಪಿ ಇದಕ್ಕೆ ಇವತ್ತು ಜನ ನೆನೆಸ್ತಾ ಇದ್ದಾರೆ. ಅಷ್ಟು ಜನರುಗಳನ್ನ ಉಳಿಸಿದ್ದಾರೆ. ಅದಕ್ಕೆ ನಮಗೆ ಹೆಮ್ಮೆ ಇದೆ. ಮೋದಿ ಇದ್ದಿದ್ದಕ್ಕೆ ಕೊರೋನಾದಲ್ಲಿ ನಾವೆಲ್ಲ ಬದುಕೊಂಡ್ವಿ ಅಂತ ನಾವು ಉಳ್ಕೊಂಡಿದ್ದೀವಿ, ಅವರು ಉಳ್ಕೊಂಡಿದ್ದಾರೆ. ಹೆಮ್ಮೆ ಇದೆ. ಶಿವಕುಮಾರ್ ಹಾಸ್ಕೊಂಡಿದ್ದಾರೆ. ಹೆಮ್ಮೆ ಇದೆ. ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೇಳ್ತೀವಿ, ಮೋದಿ ಇದ್ದಿದ್ದಕ್ಕೆ ನಾವೆಲ್ಲ ಬದುಕಿದೀವಿ ಅಂತ. ಈಗ ಅವ್ರದ್ದು ನಾನೇ CM ಆಯ್ತು ಅಲ್ಲಲ್ಲ. ಈಗ ಒಂದ್ ನಿಮಿಷ ಬ್ರದರ್, ಒಂದ್ ನಿಮಿಷ. ಈಗ ಕಾಂಗ್ರೆಸ್ ಅವ್ರದ್ದು ನಾನೇ CM ಸರ್, ನಿಮ್ದು ನಾನೇ ಅಧ್ಯಕ್ಷ ಅಂತ ಏನ್ ಸರ್ ಇದು? ನೋಡಿ ಸರ್, ಅಲ್ಲಿ ನಾನೇ ವಿಪಕ್ಷ ನಾಯಕ.
ಕಾಂಗ್ರೆಸ್ ಪಕ್ಷದಲ್ಲಿ ಜಗಳ ಆಗ್ತಾ ಇರೋದು, ಕಿತ್ತಾಟ ಆಗ್ತಾ ಇರೋದು ಕುರ್ಚಿಗಾಗಿ, ಅಧಿಕಾರಕ್ಕಾಗಿ, ಹಣಕ್ಕಾಗಿ. ನಮ್ಮಲ್ಲಿ ಜವಾಬ್ದಾರಿ ತಗೊಳಕ್ಕಾಗಿ, ಪಕ್ಷನ ಸಂಘಟನೆ ಮಾಡೋದಕ್ಕಾಗಿ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ದೇಶದಲ್ಲೇ ಯಾವ ವಾಲ್ಮೀಕಿ ನಿಗಮದಲ್ಲಿ ಬಡವರ ಅಭಿವೃದ್ಧಿಗಾಗಿ ಹಣ ಇತ್ತು 189 ಕೋಟಿ ರೂಪಾಯಿಗಳು, ಅದನ್ನ ತೆಲಂಗಾಣ ಸರ್ಕಾರದ ಅಲ್ಲಿ ಇದಕ್ಕೆ ಎಲೆಕ್ಷನ್ ಕಳಿಸಿದ್ರು, ಬಾರ್ ಅಕೌಂಟ್ಗೆ, ಗೋಲ್ಡ್ ಅಕೌಂಟ್ಗೆಲ್ಲ ಕಳಿಸಿದ್ರು. ಸಿದ್ದರಾಮಯ್ಯನವರು ಅಸೆಂಬ್ಲಿನಲ್ಲಿ ಏನ್ ಹೇಳಿದ್ರು, 80 ಕೋಟಿ ನಾವು ವಾಪಸ್ ಕೊಡ್ತೀನಿ, ಮಿಕ್ಕಿದ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಇಂಥ ಜನ ವಿರೋಧಿ, ದಲಿತ ವಿರೋಧಿ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ. ಈ ಸರ್ಕಾರ ಬಂದ್ಮೇಲೆ 3,10,000 ಕೋಟಿಗಳ ಸಾಲ ಮಾಡಿದೆ. ಆದ್ರೂ ಇವ್ರದ ಶಾಸಕರು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಮಾಡಿದ್ದಾರೆ, ನೀವು ಮಾಡಿದ್ದೀರಾ ಸರ್? ಅಷ್ಟೊಂದು ಮಾಡ್ಲಿಲ್ಲ ನಾವು. 3 ಲಕ್ಷ ನೋಡಿ, 2023-24 ಸಾಲಿನಲ್ಲಿ 85,928 ಕೋಟಿ ಸಾಲ, 24-25ರಲ್ಲಿ 1,05,549 ಕೋಟಿ, 25-26 ಸಾಲಿನಲ್ಲಿ 1,16,000 ಕೋಟಿ ಸಾಲ ಮಾಡಿದ್ದಾರೆ. ಮತ್ತೆ ಎಲ್ಲ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಅವ್ರದೇ ಪಕ್ಷದ ಶಾಸಕರು ಹೇಳಿದ್ರೆ ಹಣ ಎಲ್ಲೋಯ್ತು? ಬಿಹಾರ್ ಚುನಾವಣೆಗೆ ಹೋಯ್ತು, ಆಂಧ್ರ ಚುನಾವಣೆ, ತೆಲಂಗಾಣ ಚುನಾವಣೆಗೆ ಹೋಯ್ತು, ಇಲ್ಲ ಇವ್ರ ಮನೆಗಳಿಗೋಯ್ತು. ಈ ದೇಶ ಇದು ದಲಿತ ವಿರೋಧಿ ಸರ್ಕಾರ. ಇವತ್ತು ನಾಗಮೋಹನ್ ದಾಸ್ ಕಮಿಟಿಗೆ 100 ಕೋಟಿ ಕೊಟ್ಟರು, ಆದ್ರೆ ಒಳ ಮೀಸಲಾತಿಗೆ ಸರಿಯಾಗಿ ಮಾಡ್ಲಿಲ್ಲ. ಕಾಂತರಾಜು ಕಮಿಟಿಗೆ 165 ಕೋಟಿ ಕೊಟ್ಟರು, ಆ ವರದಿನ ಕಸದ ಬುಟ್ಟಿಗೆ ಹಾಕಿದ್ರು. ಇವತ್ತು ರಾಜ್ಯದ 165 ಕೋಟಿ ಜನ ಟ್ಯಾಕ್ಸ್ 165 ಕೋಟಿ ಜನಗಳ ಹಣ ನಾಶ ಮಾಡಿದ್ರು. ಇವತ್ತು ಅವ್ರು ರಿಕವರಿ ಮಾಡ್ಬೇಕು, ಸರ್ಕಾರ ವಾಪಸ್ ಕೊಡ್ಬೇಕು. ಇವತ್ತು ಸರ್ ಇದು ಒಂದು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜೈಲಲ್ಲಿ ಟೆರರಿಸ್ಟ್ಗಳು ಅಲ್ಲಿ ಕುತ್ಕೊಂಡು ಪ್ಲಾಟಿಂಗ್ ಮಾಡ್ತಾ ಇದ್ದಾರೆ. 700-800 ಮೊಬೈಲ್ಗಳು ಹೋಗಿದೆ ಅಂತ ಹೇಳಿ ಇವತ್ತು ವರದಿ ಬರ್ತಾ ಇದೆ. ಇಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಒಬ್ಬ ಅಸಮರ್ಥ ಗೃಹ ಮಂತ್ರಿಗಳು. IT-ನಲ್ಲಿ ಯಾರು IT-BT ಮಿನಿಸ್ಟರ್ ಇದ್ದಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ RDPR ಯುಟಿಲೈಸೇಷನ್ ಕೇವಲ 45%, IT-BT-ನಲ್ಲಿ ಯುಟಿಲೈಸೇಷನ್ ಕೇವಲ 15%. ಅವ್ರು ಕೆಲಸ ಮಾಡೋದು ಬಿಟ್ಟು ಊರೆಲ್ಲ ಸುತ್ತೋಕೆ ಹೋಗ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿರೋ IT-BT ಕಂಪನಿಗಳು ಹೈದರಾಬಾದ್ಗೆ ಹೋಗ್ತಾ ಇದೆ, ಇಲ್ಲಿರ್ತಕ್ಕಂಥ IT-BT ಕಂಪನಿಗಳು ತಮಿಳುನಾಡಿಗೆ ಹೋಗ್ತಾ ಇದೆ. ಇವತ್ತು ಈ ಸರ್ಕಾರ ಎಲ್ಲಾ ರಂಗಗಳಲ್ಲೂ ಸಂಪೂರ್ಣವಾಗಿ ವಿಫಲ ಆಗಿದೆ.